ಅಂದ್ರ ಶಿವನ ಸನ್ನಿಧಾನಕ್ಕೆ ಹೋಗಿ ಒಂದು ದಿವಸ ಹೇಳಿದೆ, ಶಿವನೇ ಪರಮಾತ್ಮ ಗೌರಿಯವರನೇ ಗಂಗಾಧರನೇ, ನಾನು ನಿನ್ನನ್ನು ಒಂದು ಅರಗಳಿಗೆ ಕಾಡಬೇಕು ಅಂತ ಮಾಡೀನಿ. ಅಲ್ಲಪ್ಪ ನಾನು ಏನು ಕಾಡ್ತೀವೋ, ನಾನು ಬೈರಾಗಿ ಶಿವ, ನಾನು ಸ್ಮಶಾನವಾಸಿ, ನಾನೇನು ಇಲ್ಲ ನಾನು ಕಾಡ್ತೀನಿ ಅಂದ. ಈ ಬೆಟ್ಟಂಗೆ ಕಾಣಂಗಲ್ಲ, ಮತ್ತು ನಾವು ಕೊಟ್ಟಿವಿ ಕರ್ಮಭಟ ಇದೇನಾಯ್ತಲ್ಲ, ಹದ್ದಾಗಿ ಕುಕ್ಕಿತ್ತಲ್ಲ, ನಾನೇ ಸಾಕಿದ ಗಿಳಿ ಶನಿ ಮಹಾರಾಜ ನಾನು ಸಾಕಿದವ, ನನ್ನ ಹದ್ದಾಗಿ ಕುಕ್ಕಕ್ಕೆ ಬಂದ್ಬಿಟ್ನಲ್ಲ, ಆಯ್ತಪ್ಪ ಎಂದು ಬಿಟ್ಟು ಹೇಳಂದ. ಇಂಥ ದಿವಸ ನಾಳೆದೆ ಸೋಮವಾರ, ನಿನ್ನ ವಾರ ಐತಿ, ಆರಾಮೆಲ್ಲ ಪೂಜೆ ಮಾಡಿಕೊಂಡು ಇವತ್ತಿ ಪಟ್ಟ ಹಚ್ಕೊಂಡು ಕೂತಿರ್ತಿ, ಬರ್ತೀನಿ ಅಂದ. ಆಯ್ತು ಬಾರಪ್ಪ ಸೋಮವಾರ ದಿವಸ ಅಂತ ಈಟು ಬಡ ಬಡ ಏನು ಮಾಡಿಬಿಟ್ಟಾನೆ ಶಿವ. ದಿನ ಬ್ರಾಹ್ಮಿ ಮುಹೂರ್ತ 4:00 ಹೇಳತ್ತ, 2ಕ್ಕೆ ಎದ್ದು ಬಡ ಬಡ ಪೂಜೆ ಮಾಡಿಕೊಂಡು ಪಾರ್ವತಿಗೆ ಹೇಳಿ, ಇಲ್ಲ ನಂದು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು ಅಂತೇಳಿ ಹೋಗಿಬಿಟ್ಟ. ಹೋಗಿ ಭೃಂಗಿ ಹಾಗೆ ಕಮಲದ ದೇಟಿನೊಳಗೆ ಅಡಿಕೊಂಡು ಅವತ್ತು ಹಗ್ಲೆಲ್ಲ ಅಲ್ಲೇ ಕುಂತ. ಮರುದಿವಸ ಬಂದು ಆರಾಮ್ ಶಿವ ವಿರಾಜಮಾನನಾಗಿದ್ದ ಕೈಲಾಸದೊಳಗೆ ಖುಷಿ. ಶನಿ ನನ್ನ ಕಾಡಲಿಲ್ಲ ನೋಡು ಅಂತ. ಅವಾಗ ಶನಿ ಮಹಾರಾಜ ಬಂದ, ಏನು ಶನಿ ಕಾಡ್ತೀನಿ ಅಂತ ಹೋದಾಗ ಇವತ್ತು ಪ್ರತ್ಯಕ್ಷ ಆಗಿಲ್ಲಪ್ಪ ಅಂದ. ಹೌದು, ನೀನು ಗೌರಿವರ, ಗಂಗಾಧರ, ಶಂಕರ, ಮಾರ್ತಾಂಡ, ಭೈರವ ಆರಿಗಂಜಿ ನೀನು ಭೃಂಗಿಯೊಳವಾಗಿ ಕಮಲದ ಉಳಿವಿನೊಳಗೆ ಹೊಕ್ಕೊಂಡು ಕೂತಿದ್ದಿ, ಹೇಳೋ ನೋಡೋಣ. ಭಲೇ ಭಲೇ ಶನಿ, ನನ್ನಂಥವನಿಗೆ ನಡಿಗಿಸಿ ನೀನು ಹುಳುವಾಗಿ ಮಾಡಿದಿ ಅಂದಮೇಲೆ ಪಾಪ ನರಮನುಷ್ಯರಪ್ಪ ಅವರು. ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಕ್ಕಂಥ ಬಡಜೀವಿಗಳಿಗೆ ನೀನು ಹಿಂಗೆ ಕಾಡಿದೆ ಅಂದರೆ ಹೆಂಗಪ್ಪ. 6 ಅಷ್ಟಾವರಣಗಳನ್ನು ಧರಿಸಿ ಓಂ ನಮ ಶಿವಾಯ ರುದ್ರಾಕ್ಷಿ ಲಿಂಗ ಪಾದೋದಕ ಪ್ರಸಾದ ಜಂಗಮ ಸೇವೆಯನ್ನು ಮಾಡ್ತಾರ, ಅವ್ರನ್ನ ನೀನು ಕಾಡಬಾರ್ದು ನೋಡಪ್ಪ ಅಂತ ಹೇಳಿದರು. ಆಯಿತು, ನಮ್ಮ ಧರ್ಮ ಶಿವಧರ್ಮ ವೀರಶೈವ ಧರ್ಮ ಆಗಿದ್ದರೆ ನಾವು ಅಷ್ಟಾವರಣ ಪಾದೋದಕ ಜಂಗಮ ಪುಂಗವರೊಳಗೆ ಗುರು ಹಿರಿಯರೊಳಗೆ ಭಕ್ತಿ ಭಾವದಿಂದ ಇದ್ವಿ ಅಂದ್ರೆ ನಮ್ಮನ್ನು ಕಾಡೋದಿಲ್ಲ ಶನಿ.